ಯಶಸ್ವಿನಿ ಯೋಜನೆಯು ಬಂದ್ ಆಗಿದೆ. ಆರೋಗ್ಯ ಕರ್ನಾಟಕವು ಕೂಡ ಬಂದ್ ಆಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಬಡವರಿಗೆ ಸಿಗ್ತಾ ಇಲ್ಲ ನಿಜವಾದ ಆರೋಗ್ಯ ಯೋಜನೆ. ಖಾಸಗಿ ಆಸ್ಪತ್ರೆಯಲ್ಲಿ ಸಿಗ್ತಾ ಇಲ್ಲ ಬಡವರಿಗೆ ನಿಜವಾದ ಆರೋಗ್ಯ ಯೋಜನೆ. ಖಾಸಗಿ ಆಸ್ಪತ್ರೆಯಲ್ಲಿ ಯಶಸ್ವಿನಿಯೂ ಇಲ್ಲ. ಆರೋಗ್ಯ ಕರ್ನಾಟಕವು ಕೂಡ ಮರೀಚಿಕೆಯಾಗಿದೆ. ಆರೋಗ್ಯ ಕರ್ನಾಟಕ ಯೋಜನೆಯ ಅಂಶಗಳಿಗೆ ಖಾಸಗಿ ಆಸ್ಪತ್ರೆಗಳು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಯಶಸ್ವಿನಿ ಯೋಜನೆ ಬಂದ್ ಆಗಿದೆ. ಆರೋಗ್ಯ ಕರ್ನಾಟಕಕ್ಕೆ ಇನ್ನೂ ಕೂಡ ಚಾಲನೆಯೇ ಸಿಕ್ಕಿಲ್ಲ. ಈಗಾಗಲೇ ಆರೋಗ್ಯ ಕರ್ನಾಟಕ ಯೋಜನೆಯ ಅಂಶಗಳಿಗೆ ಖಾಸಗಿ ಆಸ್ಪತ್ರೆಗಳು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಸರ್ಕಾರ ನಿಯಮ ಬದಲಿಸದಿದ್ರೆ ಚಿಕಿತ್ಸೆ ಇಲ್ಲ ಅಂತ ಹೇಳ್ತಾರೆ ಖಾಸಗಿ ಆಸ್ಪತ್ರೆಯ ವೈದ್ಯರುಗಳು. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದಿದ್ರೆ ಖಾಸಗಿ ಆಸ್ಪತ್ರೆಯಲ್ಲ ಹಣವನ್ನ ಕೂಡ ಭರಿಸಬೇಕಾಗತ್ತೆ. ಹೀಗಾಗಿ ಬಡವರ ಆರೋಗ್ಯ ಯೋಜನೆ ಯಶಸ್ವಿನಿ ಬಗ್ಗೆ ಒಂದ್ ಕಡೆ ಸಿಎಂ ಕೂಡ ಮೌನ ವಹಿಸಿದ್ದಾರೆ. ಬಜೆಟ್ನ ಉತ್ತರದಲ್ಲೂ ಕೂಡ ಅದಕ್ಕೆ ಯಾವುದೇ ಉತ್ತರವನ್ನ ಕೊಟ್ಟಿಲ್ಲ. ಹಾಗಾಗಿ ಆರೋಗ್ಯ ವಿಮೆ ಸಿಗ್ತಾ ಇಲ್ಲ, ವಿಮೆಗೆ ಬೆಲೆ ಅನ್ನುವಂಥದ್ದು. ಮುಖ್ಯಮಂತ್ರಿಗಳೇ ಬಡವರ ಆರೋಗ್ಯದ ಬಗ್ಗೆ ಕಾಳಜಿ ಇಲ್ಲವಾಯ್ತಾ ಅನ್ನುವಂತಹ ಪ್ರಶ್ನೆ ಈಗ ಜನಸಾಮಾನ್ಯರದ್ದು. ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಖಾಸಗಿ ಆಸ್ಪತ್ರೆಗಳ ಜಿಲ್ಲಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಬಶೀರ್ ಅವರು ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ಸರ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್. ಓಕೆ, ಈಗ ಯಶಸ್ವಿನಿ ಯೋಜನೆ ಒಂದ್ ಕಡೆ ಬಂದ್ ಆಗಿದೆ, ಇನ್ನೊಂದ್ ಕಡೆ ಆರೋಗ್ಯ ಯೋಜನೆ ಕೂಡ, ಆರೋಗ್ಯ ಕರ್ನಾಟಕ ಕೂಡ ಈಗಾಗಲೇ ಇಲ್ಲ, ಅದರ ಬಗ್ಗೆ ಯಾವುದೇ ಪ್ರಸ್ತಾಪ ಇಲ್ಲ ಅಂತ. ಆದ್ರೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಯಶಸ್ವಿನಿ ಇನ್ನೂ ಕೂಡ ಕಂಟಿನ್ಯೂ ಆಗ್ತದೆ, ಆದ್ರೆ ಖಾಸಗಿ ಆಸ್ಪತ್ರೆಗಳಲ್ಲಿ ಕಂಟಿನ್ಯೂ ಆಗೋದಿಲ್ವಾ, ಹೇಗೆ ಅಂತ? ಮೇಡಮ್, ಏನಾಗಿದೆ ಅಂದ್ರೆ ಇವಾಗ ಹೊಸ ಯೋಜನೆಯಿಂದಾಗಿ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗಿದೆ. ಮುಂಚೆ ಏನಾಗಬಹುದು, ಯಶಸ್ವಿನಿ ಯೋಜನೆ ಆಗಲಿ, ವಾಜಪೇಯಿ ಆರೋಗ್ಯಶ್ರೀ ಯೋಜನೆ ಆಗಲಿ, ಅಂದ್ರೆ BPL ಯೋಜನೆ ಆಗಲಿ, ಜನರು ನೇರವಾಗಿ ಯಾವ ಅನುದಾನಿತ ಆಸ್ಪತ್ರೆ, ಖಾಸಗಿ ಆಸ್ಪತ್ರೆಗೆ ಹೋಗಿ ನೇರವಾಗಿ ಚಿಕಿತ್ಸೆ ತೆಗೆದುಕೊಳ್ಬಹುದಿತ್ತು. ಅಂದ್ರೆ ಒಬ್ಬನಿಗೆ ಏನಾದ್ರೂ ಏಟಾಗಿದೆ ಅಂದ್ರೆ ನೇರವಾಗಿ ಅವನು ಅನುದಾನಿತ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೊಳ್ಬಹುದು. ಹಾರ್ಟ್ ಅಟ್ಯಾಕ್ ಆಗಿದೆ ಅಂದ್ರೂ ನೇರವಾಗಿ ಚಿಕಿತ್ಸೆ ತಗೊಳ್ಬಹುದು. ಮೆದುಳಿಗೆ ಏನಾದ್ರೂ ಸ್ಟ್ರೋಕ್ ಆಗಿದೆ, ಏಟಾಗಿದೆ, ನೇರವಾಗಿ ತಗೊಳ್ಬಹುದು. ಆದರೆ ಇವಾಗ ಹೊಸ ಈ ಕಾನೂನಿನ ಪ್ರಕಾರ ಏನಾಗಿದೆ ಅಂದ್ರೆ ಯಾವುದೇ ಜನರು ಯಾವುದೇ ರೀತಿಯ ಸರ್ಕಾರಿ ಸೇವೆ ಅಂದ್ರೆ ಸರ್ಕಾರಿ ಆರೋಗ್ಯ ಸೇವೆಯನ್ನು ಪಡೆಯಬೇಕಂದ್ರೆ ಅವರು ಪ್ರಥಮವಾಗಿ ಸರ್ಕಾರಿ ಆಸ್ಪತ್ರೆಗೆ ಹೋಗಬೇಕು. ಅಲ್ಲಿಂದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆ ಸೌಲಭ್ಯ ಇಲ್ಲ ಅಂತೇಳಿ ಬರೆಸ್ಕೊಂಡು ಆಮೇಲೆ ಅನುದಾನಿತ ಖಾಸಗಿ ಆಸ್ಪತ್ರೆಗೆ ಹೋಗಬೇಕು. ಇದರಿಂದ ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಆಗ್ತದೆ. ಯಾಕೆಂದ್ರೆ ಕಾಯಿಲೆ ಬಂದು ತಕ್ಷಣ ಚಿಕಿತ್ಸೆ ಕೊಡೋದು ವೆರಿ ಇಂಪಾರ್ಟೆಂಟ್. ಯಾವುದೇ ಯಾವ ವಸ್ತು ಬೀಳುತ್ತೆ ಅಂದ್ರೆ ಬೀಳುವಾಗ ಇಟ್ಕೊಳ್ಬೇಕ ಹೊರತು ಬಿದ್ಮೇಲೆ ಅದನ್ನು ಎತ್ತುವಾಗ ಆಲ್ರೆಡಿ ಡ್ಯಾಮೇಜ್ ಆಗಿರ್ತದೆ. ಆದ ಕಾರಣ ಇದು ಏನಿದೆ, ಸರ್ಕಾರದ ಈ ನಿಯಮ ಏನಿದೆ, ಜನರು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಅಲ್ಲಿಂದ ಬರೆಸ್ಕೊಂಡು ನೀವು ಖಾಸಗಿ ಆಸ್ಪತ್ರೆ ನಮ್ಮಲ್ಲಿ ಫೆಸಿಲಿಟಿ ಇಲ್ಲ, ನಮ್ಮಲ್ಲಿ ಈ ಸೌಲಭ್ಯ ಇಲ್ಲ ಅಂತ ಹೇಳ್ಬಿಟ್ಟು ಬರೆಸ್ಕೊಂಡು ಆಮೇಲೆ ನೀವು ಇಲ್ಲಿ ಏನಿದೆ ಖಾಸಗಿ ಆಸ್ಪತ್ರೆಗೆ ಹೋಗ್ಬೇಕಂತ ಹೇಳ್ತಾರ. ಈ ನಿಯಮ ಖಂಡಿತವಾಗಿ ನಾವು ಏನಿದೆ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ಅಸೋಸಿಯೇಷನ್ ವತಿಯಿಂದಲೂ ನಮ್ಮ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವತಿಯಿಂದ ನಾವು ಇದನ್ನು ವಿರೋಧಿಸುತ್ತಿದ್ದೇವೆ. ಯಾಕೆಂದ್ರೆ ಇದು ಜನರಿಗೆ ವಿರುದ್ಧವಾಗಿರುವಂತದ್ದು. ಜನರಿಗೆ ರೈಟ್ ಇರ್ತದೆ, ಅವರು ಎಲ್ಲಿ ಬೇಕಾದ್ರೂ ಹೋಗ್ಬಿಟ್ಟು ಕಾರ್ಡ್ ತೋರಿಸ್ಕೊಂಡು ಮುಂಚಿತವಾಗಿ ಇವಾಗ ಯಶಸ್ವಿನಿ ಕಾರ್ಡ್ ಇರಲಿ, BPL ಕಾರ್ಡ್ ಇರಲಿ, ಅನುದಾನಿತ ಖಾಸಗಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಅವರು ಅದನ್ನು ತೋರಿಸ್ಕೊಂಡು ಸಂಪೂರ್ಣವಾಗಿ ಉಚಿತವಾಗಿ ಚಿಕಿತ್ಸೆಯನ್ನು ತೆಗೆದುಕೊಳ್ಬಹುದಿತ್ತು. ಆದ್ರೆ ಇವಾಗ ಏನ್ ಮಾಡಿದ್ದಾರೆ ಅಂದ್ರೆ ಜನರು ನೇರವಾಗಿ ಫಸ್ಟ್ಗೆ ಹೋಗ್ಬೇಕಾಗಿದ್ದು ಸರ್ಕಾರಿ ಆಸ್ಪತ್ರೆಗೆ. ಏನಾಗ್ತಾ ಇದೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಆಲ್ರೆಡಿ ಇರುವ ಲೋಡ್ ಏನಾಗಿದೆ, ಜನರ ಲೋಡ್ ಜಾಸ್ತಿ ಆಗಿದೆ. ಅದರ ಜೊತೆಯಲ್ಲಿ ಇನ್ನೂ ಜಾಸ್ತಿ ಆದ್ರೆ ಅಲ್ಲಿರುವ ಸೌಲಭ್ಯ ಅಷ್ಟೊಂದು ಒದಗಿಸಿಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ, ಇದರಿಂದಾಗಿ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಸೊ ಸರ್ಕಾರಕ್ಕೆ ನಾವು ಏನ್ ಮನವಿ ಮಾಡಿದೀವಿ ಅಂದ್ರೆ ದಯವಿಟ್ಟು ಇದು ಏನಿದೆ ನೇರವಾಗಿ ಅವರು ಯಾವುದೇ ಮುಂಚೆ ಏನಿತ್ತು ಕಾರ್ಡ್ ತಗೊಂಡ್ಬಿಟ್ಟು ಯಾವುದೇ ಅನುದಾನಿತ ಆಸ್ಪತ್ರೆಗೆ ಬಂದ್ಬಿಟ್ಟು ಅವರು ಟ್ರೀಟ್ಮೆಂಟ್ ಉಚಿತವಾಗಿ ತೆಗೆದುಕೊಳ್ಬಹುದು. ಇವಾಗ ಏನು ಹೊಸ ಕಾನೂನು ಪ್ರಕಾರ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬಿಟ್ಟು ಅಲ್ಲಿ ಬರೆಸ್ಕೊಂಡು ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ಗೆ ಹೋಗ್ಬೇಕಂದ್ರೆ ಅದು ತುಂಬಾ ಕಷ್ಟ ಆಗ್ತದೆ. ಮತ್ತೆ ಅದರಿಂದ ಸಮಯ ವ್ಯರ್ಥ ಆಗ್ತದೆ. ಪೇಷಂಟ್ಗೆ ಸರಿಯಾಗಿ ಚಿಕಿತ್ಸೆ ಸಿಗಲ್ಲ, ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಳ್ಕೊಳ್ಳಿಲ್ಲ ಅಂದ್ರೆ ಪೇಷಂಟ್ಗಳಿಗೆ ಅಂದ್ರೆ ರೋಗಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಇನ್ನೊಂದೇನಂದ್ರೆ
ಇದು ಏನಾಗಿದೆ, ಇವರು ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂದ್ರೆ, ಇವಾಗ ಇವರು ಏನಿದೆ ಪ್ರೈಸ್ ಲಿಸ್ಟ್ ಏನಿದೆ ದರ ನಿಗದಿಪಡಿಸಿದ್ದು ಈ ಏನು ದರ ನಿಗದಿಪಡಿಸಿದ್ದಾರೆ ಅದು ತುಂಬಾ ಕಡಿಮೆ ಇದೆ. ಆ ದರದಲ್ಲಿ ನಾವು ಗುಣಮಟ್ಟದ ಚಿಕಿತ್ಸೆ ಮಾಡಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾವುದೇ ರೋಗಿ ಆಗ್ಲಿ, ಅವರು ಯಾವುದೇ ಬಡವರಾಗ್ಲಿ, ಬಡ್ಲಿದರಾಗ್ಲಿ, ಅವರು ನಡ್ಕೊಂಡ್ ಬರ್ಲಿ, ಅವರೆಲ್ಲ ಹೆಲಿಕಾಪ್ಟರ್ ಬರ್ಲಿ, ಎಲ್ಲರಿಗೂ ಒಂದೇ ರೀತಿಯ ಚಿಕಿತ್ಸೆ ನಾವು ಕೊಡಬೇಕಾಗುತ್ತೆ. ಸೊ ಈ ಗುಣಮಟ್ಟನ ಕಾಯ್ಬೇಕಂದ್ರೆ ಆ ದರದ ಅಟ್ಲೀಸ್ಟ್ ಮಿನಿಮಮ್ ಅಂತ ಏನಿರ್ತದೆ ಅದನ್ನ ಮಾಡಬೇಕಾಗುತ್ತೆ. ಸೊ ಇದು ಏನಿದೆ ನಮ್ಮ KPME ಆಕ್ಟ್ 2017 ಪ್ರಕಾರ ಅವರು ದರ ನಿಗದಿಪಡಿಸುವ ಮುಂಚೆ ಏನಿದೆ ನಮ್ಮ ಸಂಘ ಸಂಸ್ಥೆ ಅಂದ್ರೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಆಗಲಿ, ಪ್ರೈವೇಟ್ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ಅಸೋಸಿಯೇಷನ್ ಆಗಲಿ, ಅವರನ್ನ ಸೇರಿಸಿಕೊಂಡು ನಿಗದಿಪಡಿಸಬೇಕಂತ ಇತ್ತು. ಆದರೆ ಸರ್ಕಾರ ಯಾವುದೇ ಜನರನ್ನು ಸೇರಿಸಿಕೊಳ್ಳದೆ ಏಕಾಏಕಿಯಾಗಿ ಡಾಕ್ಟರ್ಗಳನ್ನು ಸೇರಿಸದೆ ಈ ನಿಗದಿಪಡಿಸಿದ್ದಾರೆ. ಸೊ ಇದನ್ನು ಕೂಡ ನಾವು ಖಂಡಿಸಿದ್ದೀವಿ. ಮತ್ತೆ ನಾವು ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗೂ, ಮಾನ್ಯ ಆರೋಗ್ಯ ಸಚಿವರಿಗೂ ಕೂಡ ನಾವು ಮನವಿ ಮಾಡಿದ್ದೀವಿ. ದಯವಿಟ್ಟು ಈ ತರ ನಾವು ಏನಿದೆ ನಮ್ಮ 3 ಸಮಸ್ಯೆ, ಒಂದು ಏನಿದ್ರೆ ಜನರು ನೇರವಾಗಿ ಖಾಸಗಿ ಒಂದು ಚಿಕಿತ್ಸೆ ತಗೊಳ್ಳೋಂಗೆ ಆಗ್ಬೇಕು. ಎರಡನೇದು ಏನಿದೆ ಮಿನಿಮಮ್ ದರವನ್ನು ನೀವು ಫಿಕ್ಸ್ ಮಾಡಬೇಕು. ಮೂರನೇದಾಗಿ ನೀವು ಯಾವ ದರ ಫಿಕ್ಸ್ ಹೋಗ್ತಾ ಇರುವಾಗ ನಮ್ಮ ಏನಿದೆ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮತ್ತೆ ಪ್ರೈವೇಟ್ ಹಾಸ್ಪಿಟಲ್ ನರ್ಸಿಂಗ್ ಹೋಮ್ ಅಸೋಸಿಯೇಷನ್ ಸೇರಿಸಿಕೊಂಡು ನೀವು ದರ ನಿಗದಿಪಡಿಸಬೇಕಂತ ನಾವು ಬೇಡಿಕೆ ಇಟ್ಟಿದ್ದೇವೆ. ನಾವು ಖಂಡಿತ ಜನರ ಸೇವೆ ಮಾಡಲಿಕ್ಕೆ ನಮ್ಮ ನರ್ಸಿಂಗ್ ಹೋಮ್ ಅಸೋಸಿಯೇಷನ್ ಅವರಾಗ್ಲಿ, ಯಾವುದೇ ವೈದ್ಯರಾಗ್ಲಿ, ಖಂಡಿತವಾಗಿ ನಾವು ಜನರ ಸೇವೆ ಮಾಡಲಿಕ್ಕೆ ಖಂಡಿತ ನಾವು ಇದನ್ನ ರಿಜೆಕ್ಟ್ ಮಾಡ್ತಾ ಇಲ್ಲ. ನಿಜವಾಗ್ಲೂ ಸರ್ಕಾರ ಏನ್ ನಿರ್ಧಾರ ತೆಗೆದುಕೊಳ್ಳುತ್ತೆ ನೋಡೋಣ. ಇದನ್ನಾದ್ರೂ ಈ ಒಂದು ನಿರ್ಧಾರವನ್ನಾದ್ರೂ ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಥ್ಯಾಂಕ್ ಯು ಡಾಕ್ಟರ್ ಬಶೀರ್ ಅವರೇ, ನೀವು 18 ಜೊತೆ ಮಾತನಾಡಿದಕ್ಕಾಗಿ.